ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ನೋಡ್ತಿರೋ ಹಾಗೆ ಇವತ್ತು ಬಂದ್ಬಿಟ್ಟು ನಂದು ಸೀಮಂತ ವ್ಲಾಗ್ ಸಿಂಪಲ್ಲಾಗೇನೆ ಆಯಿತು. ಸೊ 9:30ಇಂದ 10:30ಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಇನ್ನೂ ಬರೋದು ಟೈಮಿಂಗ್ಸ್ ಇತ್ತು. ಹಾಗಾಗಿ ನಾನು ಹಸ್ಬೆಂಡು ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾನು ತುಂಬ ಜನಕ್ಕೆಲ್ಲ ಹೇಳಿರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ, ಸೊ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆ ಹಾಗೆಯೇ ನಮ್ಮ ರಿಲೇಟಿವ್ಸು ಮತ್ತು ಟೀಚರ್ಸ್ ಗ್ರೂಪು ಇಷ್ಟೇ ಕೆಲವೊಬ್ರಿಗೆ ಮಾತ್ರ ನಾನು ಇನ್ವೈಟ್ ಮಾಡಿದ್ದು. ಸೀಮಂತ ಅನ್ನೋದು ಎಷ್ಟೋ ಹೆಣ್ಮಕ್ಳ ಕನಸಾಗಿರುತ್ತೆ. ಒಂದು ಮಗು ಹುಟ್ಟುತ್ತೆ ಅಂದರೆ ಎಷ್ಟು ಆನಂದ ಇರುತ್ತಲ್ವ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾವುದಾದ್ರೂ ಓಕೆ, ಆರೋಗ್ಯವಾಗಿ ಹುಟ್ಟಬೇಕು ಅನ್ನೋದೊಂದು. ಹಾಗೆಯೇ ಈ ಸೀಮಂತ ಟೈಮಲ್ಲಿ ಒಂದು ಭಯನೂ ಇರುತ್ತೆ. ಸೀಮಂತ ಆಗ್ತಿದೆ, ನೆಕ್ಸ್ಟು ಡೆಲಿವರಿ ಟೈಮು ಹೇಗಿರುತ್ತೋ ಏನೋ. ಯಾಕಂದರೆ ನಿಮಗೆ ಗೊತ್ತೇ ಇದೆ ಡೆಲಿವರಿ ಟೈಮಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡೋದಿರುತ್ತೆ ಅಂತ. ಸೊ ಹಂಗಾಗಿ ಭಯನೂ ಇರುತ್ತೆ. ಅದ್ರ ತಕ್ಕನಾಗಿ ನೋಡಿ ಈ ಥರ ಎಲ್ಲರೂ ಬಂದು ಹಾರೈಸ್ಬೇಕಾದ್ರೂ ತುಂಬ ಖುಷಿ ಇರುತ್ತೆ. ನಾರ್ಮಲಾಗಿ ನಾನಂತೂ ತುಂಬ ಈ ಜನಗಳು ಎಲ್ಲ ಹೇಳೋದು ಕೇಳ್ಬಿಟ್ಟು ತುಂಬಾ ಸಫರ್ ಆಗಿಬಿಟ್ಟೆ. ಯಾಕಂದರೆ ಪ್ರೆಗ್ನೆನ್ಸಿ ಮುಂಚೆ ನಾನು ನಾರ್ಮಲಾಗಿ 60 kgs ಇದ್ದೆ. ಪ್ರೆಗ್ನೆನ್ಸಿ ಸ್ಟಾರ್ಟಿಂದ 9 ಮಂತ್ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ 84 kgs ಆಗಿಬಿಟ್ಟಿದ್ದೆ. ಹಾಗಾಗಿ ಶಾರ್ಟ್ ಬೇರೆ ಇದ್ದೆ, ಹಾಗಾಗಿ ತುಂಬ ದಪ್ಪ ಕಾಣಿಸೋದಕ್ಕೆ ಶುರುವಾಗಿತ್ತು. ಸೊ ನೋಡಿದವರೆಲ್ಲ ತುಂಬ ದಪ್ಪ ಆಗ್ಬಿಟ್ಟಿದ್ಯಾ, ಹೊಟ್ಟೆ ಬೇರೆ ಕೆಳಗಡೆ, ಹಂಗಾಗಿ ಮೇಲ್ಗಡೆ ಹೊಟ್ಟೆ ಇದ್ದಿದ್ರು ಅಷ್ಟಾಗಿ ಗೊತ್ತಾಗ್ತಾರಲ್ಲ ಅನಿಸುತ್ತೆ. ಕೆಳಗಡೆ ಹೊಟ್ಟೆ ಬೇರೆ ಇದ್ದಿದ್ದರಿಂದ ಟ್ವಿನ್ಸ್ ಇದೆ ಅನಿಸುತ್ತೆ, ತುಂಬ ದಪ್ಪ ಇದೆಯಾ, ಡೆಲಿವರಿ ನಾರ್ಮಲ್ ಡೆಲಿವರಿ ಎಲ್ಲಾಗುತ್ತೆ, ಈ ಥರ ತುಂಬ ಹೊಟ್ಟೆ ಇದ್ದರೆ ನಿನಗೆ ಹೆಣ್ಮಗುನೇ ಆಗೋದು, ಯಾವುದಾದ್ರೂ ಆಗಲಿ. ಬಟ್ ಅವ್ರು ಹೇಳ್ತಾ ಇದ್ದಿದ್ದು ಹಾಗೆ ನನಗೆ ಹರ್ಟ್ ಆಗುತ್ತೆ, ಇಲ್ಲ ಹಿಂಗಾಗುತ್ತೆ ಇನ್ನೊಂದು ಅನ್ನೋದೇನು ಕೂಡ ಅವರು ಮೈಂಡ್ಗೆ ತೊಗೋತಾ ಇರಲಿಲ್ಲ. ಯಾವುದಾದ್ರೂ ಆಗಲಿ ಆರೋಗ್ಯವಾಗಲಿ ಅನ್ನೋದು ಫಸ್ಟ್ ಬೇಬಿ ಅಲ್ವಾ, ಎಕ್ಸ್ಪೆಕ್ಟೇಷನ್ಸ್ ಯಾರಿಗೂ ಇರೋದಿಲ್ಲ. ಸೊ ಹಂಗಾಗಿ ನಂಗೆ ಆಲ್ರೆಡಿ ಬಾಯ್ ಬೇಬಿ ಆಗಿಬಿಟ್ಟಿದೆ. ಸೊ ಇವಾಗ ನನಗೆ ಅವ್ರು ಏನಂದರೂ ತೊಗೊಳೋದಿಲ್ಲ ನಾನು. ಬಟ್ ಫಸ್ಟ್ರಲ್ಲೂ ಕೂಡ ಇದೇ ಥರನೇ ಮಾಡಿಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಬೇಜಾರಿತ್ತು. ಗರ್ಲ್ ಆಗಲಿ ಬಾಯ್ ಆಗಲಿ ಯಾವುದಾದ್ರೂ ಆರೋಗ್ಯವಾಗಾದರೆ ಸಾಕಪ್ಪ ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು. ಸೊ ಹಂಗಾಗಿ ನೀನು ಚೆನ್ನಾಗಿ ವಾಕ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಸರಿ ಅಂತೇಳ್ಬಿಟ್ಟು ನನಗೆ ಭಯ, ಫಸ್ಟ್ ಬೇಬಿ ಅಲ್ವಾ, ಡೆಲಿವರಿ ಟೈಮು ಹೆಂಗೆ ಅಂತ ಹೇಳ್ಬಿಟ್ಟು ಸ್ಲೋವಾಗಿ ವಾಕ್ ಮಾಡ್ತಿದ್ದೆ. ನೀನು ಈ ಥರ ಎಲ್ಲ ವಾಕ್ ಮಾಡಿದ್ರೆ ಆಗೋದಿಲ್ಲ, ಫಾಸ್ಟಾಗಿ ವಾಕ್ ಮಾಡಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ನಿಜ ಅಂದ್ಕೊಂಡು ನಾನು ವಾಕ್ ಮಾಡ್ತಾಯಿದ್ರೆ ನಮ್ಮಮ್ಮ ಬೈದರು, ಏನು ಇಷ್ಟು ಫಾಸ್ಟಾಗಿ ಮಾಡ್ತಿದ್ಯಾ, ಹೇಳೋರು ಮಾತೆಲ್ಲ ಕೇಳಿಬಿಟ್ರೆ ಅಷ್ಟೇ, ನೀನು ಸ್ಲೋ ಆಗೇ ಮಾಡು, ಪರವಾಗಿಲ್ಲ, ಯಾವುದಾಗಬೇಕು ಅದೇ ಆಗೋದು, ಏನು ನಾರ್ಮಲ್ ಸೆಕ್ಷನ್ ಅನ್ನೋದ್ರಲ್ಲಿ ಏನಿಲ್ಲ, ಸೇಫಾಗಿ ನೀನು ನೋಡ್ಕೋ, ಜನ 100 ಮಾತಾಡ್ತಾರೆ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗೆ ಮೋಟಿವೇಟ್ ಮಾಡಿದ್ರು. ಹಾಗೆಯೇ ಬೇಬಿ ವೆಯ್ಟ್ 7 ಮಂತ್ಸ್ ಆದಮೇಲೆ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ ನನಗೆ ಸ್ವಲ್ಪ ಲೆಗ್ ಸ್ವೆಲ್ಲಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೂ ಕೂಡ ಮಾತಾಡಿಬಿಟ್ರು, ಕಾಲು ಎಲ್ಲ ಫುಲ್ ಸ್ವೆಲ್ ಆಗಿದೆ, BP ಇದೆ ಅನಿಸುತ್ತೆ ನೋಡು, ನಿನಗೆ BP ಇದ್ದರೆ ಡೆಲಿವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಎದುರಿಸ್ಬಿಟ್ಟಿದ್ರು. ಚೆಕಪ್ ಮಾಡಿಸೋದು ನಾವು, BP ನಾರ್ಮಲ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರುತ್ತೆ. BP ಇಲ್ಲ ಅಂದ್ರೂ ಇದೆ ಅನ್ನೋ ಥರ ಪೋಟ್ರೆ ಮಾಡ್ತಾರಲ್ಲ, ಅವಾಗ ತುಂಬ ಕೋಪ ಬಂದುಬಿಡುತ್ತೆ. ಹಾಗೆಯೇ ನೋಡಿಬಿಟ್ಟು ಅದೇ ಟೈಮಲ್ಲಿ ನನ್ನ ಪಕ್ಕದ ಮನೆಯವರು ಕೂಡ ಪ್ರೆಗ್ನೆನ್ಸಿ ಸೇಮ್, ನನಗೆ 7 ಮಂತ್ಸ್ ಆದರೆ ಅವ್ರಿಗೂ 7 ಮಂತ್ಸು. ಅದೇ ಥರ ಅವ್ರಿಗೆ ಫುಲ್ ಚಿಕ್ಕದಾಗಿತ್ತು ಹೊಟ್ಟೆ, ನನಗೆ ಫುಲ್ಲು ದೊಡ್ಡದಾಗಿತ್ತು ಹೊಟ್ಟೆ. ಹಾಗಾಗಿ ಅವ್ರಿಗೂ ಹೇಳ್ತಿದ್ರು, ತುಂಬ ಚಿಕ್ಕದಾಗಿದೆ ನಿನ್ನ ಬೇಬಿ, ವೀಕ್ ಆಗಿರಬೇಕು, ಇವ್ರದ್ದು ಹೊಟ್ಟೆ ಚೆನ್ನಾಗಿದೆ, ಬೇಬಿ ಹೆಲ್ದಿಯಾಗಿರುತ್ತೆ, ಹೊಟ್ಟೆ ಚಿಕ್ಕದಾಗಿದ್ಬಿಟ್ರೆ ಬೇಬಿ ಬಾಯ್ ಆಗುತ್ತೆ, ಇವಾಗ ದೊಡ್ಡದಾಗಿದ್ದರೆ ಬೇಬಿ ಗರ್ಲ್ ಆಗುತ್ತೆ, ಇದೇನೇ ಆಗೋದು ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡಿಬಿಟ್ಟು ಹೇಳೋದು, ಇದೆಲ್ಲ ಮಾಡ್ತಾಯಿದ್ರು. ಸೊ ಫೈನಲಿ ಒನ್ ಡೇ ಗೊತ್ತಾಗೇ ಆಗುತ್ತಲ್ವ ಯಾವುದಾಯಿತು ಏನು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ನನಗೂ ಇಬ್ರಿಗೂ ಕೂಡ ಹೆಲ್ದಿ ಬೇಬಿನೇ ಆಯಿತು. ಕಂಪ್ಯಾರಿಸನ್ ಮಾಡಿದ್ದಕ್ಕೂ ಏನು ಯೂಸ್ ಇಲ್ಲ ಅಲ್ವಾ. ಸೊ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಏನೇನು ಆಗಬೇಕು ಅಂತ ಹೇಳ್ಬಿಟ್ಟು. ಈ ಜನಗಳು ಮಾತೆಲ್ಲ ಕೇಳಿಬಿಟ್ರೆ ಹರ್ಟ್ ಆಗೋದು ನಾವು, ಸುಮ್ಮನೆ ಮೈಂಡೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ರೆಗ್ಯುಲರ್ ಚೆಕಪ್ಸ್ ಎಲ್ಲ ಮಾಡಿಸಿದ್ದು ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೇ. ಹಾಗೆ ನನ್ನ ಹಸ್ಬೆಂಡ್ಗೆ ESI ಡಿಡಕ್ಟ್ ಆಗ್ತಿತ್ತಲ್ವ. ಸೊ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು
ESIಗೆ ಜಸ್ಟ್ ಡೆಲ್ವರಿಗೋಸ್ಕರ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು 1 2 3 ಟೈಮ್ಸ್ ಹೋಗಿ ಅಲ್ಲಿ ಎಂಟರ್ ಮಾಡಿಸಿದ್ರೇ ಅಲ್ಲಿ ಡೆಲ್ವರಿ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು 5 ಮಂತ್ಸಲ್ಲಿ ಮತ್ತು 7 ಮಂತ್ಸಲ್ಲಿ ಅಲ್ಲಿ ಸ್ಕ್ಯಾನಿಂಗಿಗೆ ಮಾತ್ರ ಹೋಗಿದ್ವಿ. ನೆಕ್ಸ್ಟು ಅಲ್ಲಿ ಬುಕ್ಸ್ ಎಲ್ಲ ಕೊಟ್ಟು ESI ಕಾರ್ಡ್ಸ್ ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿ ಕೂಡ ನಾವು ಹೋಗಿ ಬರ್ತಾಯಿದ್ವಿ. ಬಟ್ ಅಲ್ಲಿ ಕೊಡೋ ಟ್ಯಾಬ್ಲೆಟು ಪ್ರೈವೇಟಲ್ಲಿ ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು. ಸೊ ನಾನು ಪ್ರೈವೇಟಲ್ಲಿ ಏನು ಕೊಡ್ತಾರೆ ಟ್ಯಾಬ್ಲೆಟ್ಸ್ನ ಅದನ್ನೇ ನಾನು ತೊಗೋತಾ ಇದ್ದಿದ್ದು. ನೆಕ್ಸ್ಟು ಆಲ್ಮೋಸ್ಟ್ 36 ವೀಕ್ಸ್ 6 ಡೇಸ್ ಆಯಿತು ನನಗೆ. ಸೊ ಆ ಟೈಮಲ್ಲಿ ಪೇಯ್ನ್ ಸ್ಟಾರ್ಟ್ ಆದಾಗ ನಾನು ESIಗೆ ಹೋಗಿದ್ದು. ಆ ಟೈಮಲ್ಲಿ ESIಯಲ್ಲಿ ನೈಟ್ 6 o'clock ನನಗೆ ಪೇಯ್ನ್ ಬಂದಿದ್ದರಿಂದ ESIಯಲ್ಲಿ ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ ಅಂತೆ. ಸೊ ಹಾಗಾಗಿ ಗಾಡ್ ಗ್ರೇಸ್ ದೇವ್ರು ನಮ್ಮ ಕಡೆ ಇರೋದ್ರಿಂದ ಆ ಟೈಮಲ್ಲಿ ಒಳ್ಳೆ ಹಾಸ್ಪಿಟಲ್ ಸೆಂಟ್ ಜಾನ್ಸ್ಗೆ ನನಗೆ ರೆಫರ್ ಮಾಡಿದ್ರು. ಏನೇನು ಬಿಲ್ ಆಗುತ್ತೆ ಅದು ಫುಲ್ಲೂ ESI ಕಡೆಯಿಂದನೇ ಪೇ ಆಗುತ್ತೆ. ಸೊ ಹಾಗಾಗಿ ನನಗೆ ಸೆಂಟ್ ಜಾನ್ಸ್ಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದರು. ಸೊ ಅಲ್ಲಿ 1 ಡೇ ಫುಲ್ಲು 6 o'clock ಪೇಯ್ನ್ ಸ್ಟಾರ್ಟ್ ಆದರೆ 3:49 ಡೆಲಿವರಿ ಆಯಿತು. ಸೊ ಅಲ್ಲಿವರೆಗೂ ಪೇಯ್ನ ತೊಗೊಂಡಿದ್ದೀನಿ. ತುಂಬ ಕಷ್ಟ ಆಯಿತು. ಹೆಂಗಿತ್ತು ಅಂದರೆ ಅಪ್ಪ ಜೀವನದಲ್ಲಿ ಆ ಥರ ಪೇಯ್ನು ಇನ್ನೆಂದೂ ಬರೋದು ಇಲ್ಲ. ಅಷ್ಟು ಏನು ಆಗಿಬಿಡ್ಬೋದು ಅನ್ನೋ ಕೂಡ ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ. ಅಷ್ಟು ತುಂಬ ಕಷ್ಟ ಆಗಿರುತ್ತೆ. ಬಟ್ ಅದೊಂದು ಹೀಟ್ ಆಫ್ ದ ಮೂಮೆಂಟ್ ಅದೊಂದು ಆಗೋಗ್ಬಿಟ್ರೆ ನೆಕ್ಸ್ಟು ಬೇಬಿನ ನೋಡ್ತಾ ಇದ್ದರೆ ಆ ಪೇಯ್ನ್ ಅನ್ನೋದು ಕಾಣಿಸೋದಿಲ್ಲ, ಅಷ್ಟು ಇದಾಗಿರುತ್ತೆ. ಸೊ ಅಲ್ಲಂತೂ ಹೆವಿ ಫೆಸಿಲಿಟೀಸು ಸೆಂಟ್ ಜಾನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಕೇರ್ ಮಾಡ್ತಾರೆ. ಪ್ರತಿಯೊಂದು ಕೂಡ ಬೇಬಿನ ಬಂದು ನೋಡೋದಾಗಿರ್ಬೋದು, ಮತ್ತು ಆಮೇಲೆ ಡೈಲಿ ವೆಯ್ಟ್ ಎಲ್ಲ ಚೆಕ್ ಮಾಡೋದು, ಬ್ಲಡ್ ಟೆಸ್ಟು, ಇಯರ್ ಟೆಸ್ಟು, ಪ್ರತಿಯೊಂದು ಕೂಡ ಇಷ್ಟು ತುಂಬ ಒಳ್ಳೆ ಹಾಸ್ಪಿಟಲ್ನ ನಾನು ಎಲ್ಲೂ ನೋಡಿರಲಿಲ್ಲ. ಅಮ್ಮಂದಿರನ್ನಾಗ್ಬೋದು, ಬೇಬಿನಾಗ್ಬೋದು, ಕೇರ್ ಮಾಡೋ ರೀತಿ, ರೆಗ್ಯುಲರ್ ಬಂದು ಚೆಕ್ ಮಾಡೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನನಗೇನಾದರೂ ಮಧ್ಯಾಹ್ನ ಆ ಥರ ಏನಾದರೂ ಪೇಯ್ನ್ ಬಂದಿದ್ರೆ ನನಗೆ ESIಯಲ್ಲೇ ಡೆಲಿವರಿ ಆಗ್ತಿತ್ತು, ಅಲ್ಲೇ ಇರಬೇಕಾಗಿತ್ತು. ಈ ಫೆಸಿಲಿಟೀಸ್ ಎಲ್ಲ ಮಿಸ್ ಮಾಡ್ಕೋತಿದ್ದೆ. ಹಾಗೆಯೇ ಈ ಥರ ಒಂದೊಳ್ಳೆ ಹಾಸ್ಪಿಟಲ್ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅನಿಸುತ್ತೆ. ಅದೇ ಹೇಳ್ತಾ ಇಲ್ವಾ, ದೇವ್ರಿದ್ದಾನೆ, ಒಳ್ಳೇದಾಗೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ನೋಡಿ ಈ ಥರ ಇದೆ ಅಂತಲೂ ನಮಗೆ ಗೊತ್ತಾಯಿತು. ಸೊ ಅಲ್ಲೇ ಡೆಲಿವರಿ ಆದ್ದರಿಂದ ಫಸ್ಟ್ ಬೇಬಿಗೆ ಆಗ ಅವನು ಫಸ್ಟ್ ಬೇಬಿ 2.8 ಇದ್ದ. ಹಂಗಾಗಿ ಸ್ವಲ್ಪ ಅವನಿಗೆ ಈ ಕಾಂಗರೋ ಪೊಸಿಷನ್ ಈ ಥರದ್ದೆಲ್ಲ ಕೊಡಿಸ್ಬಿಟ್ಟು, ಮತ್ತು ಆಮೇಲೆ ಅವನಿಗೆ ಸ್ವಲ್ಪ ಜಾಂಡೀಸ್ ಇದೆ ಅಂತ ಹೇಳ್ಬಿಟ್ಟು 2 to 3 days ಅದು ಲೈಟಿಂಗ್ಸ್ ಬರುತ್ತಲ್ವ, ಸೊ ಅದರಲ್ಲಿಟ್ಟು ಮತ್ತು ಆಮೇಲೆ ಡಿಸ್ಚಾರ್ಜ್ ಆಯಿತು. ಮತ್ತು ಎಲ್ಲ ನಾರ್ಮಲಾಗೆ ಚೆನ್ನಾಗಿತ್ತು. ಎಲ್ಲ ಫುಲ್ಲು 35,000 ಏನೋ ಆಯಿತು. ESI ಪೇ ಮಾಡ್ತು, ಅದು ಫುಲ್ಲು ಅಮೌಂಟ್ ಏನಿದೆ ಅಷ್ಟೂ. ತುಂಬ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಈ ಥರ ಎಕ್ಸ್ಪೀರಿಯೆನ್ಸು ಎಂದೂ ಆಗಿರೋದಿಲ್ಲ. ಮದರ್ಹುಡ್ ಅಂದ್ರೇ ಹಂಗೆ. ಸೊ ಕೆಲವೊಬ್ಬರು ಮಕ್ಕಳಾಗ್ದೇ ಸಫರ್ ಆಗ್ತಿರ್ತಾರೆ, ಕೆಲವೊಬ್ಬರು ಮಕ್ಕಳಾದಮೇಲೆ ನೋಡ್ಕೊಳ್ಳೋರು ಇಲ್ಲದೆ ಸಫರ್ ಆಗ್ತಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ನೋವು. ಬಟ್ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಷ್ಟೊಂದು ಜನ 5 years 6 years ಆದ್ರೂ ಮಕ್ಕಳಿಲ್ಲ ಅಂತಲೇ ಸಫರ್ ಆಗೋದು. ಇಫ್ ಇನ್ ಕೇಸ್ ಅವ್ರಿಗೆ ಮಕ್ಕಳಿಲ್ಲ ಅಂದ್ರೂ ಈ ಜನಗಳಿದಾರಲ್ವ ಅವರೇ ಅರ್ಧ ನೋವು ಮಾಡಿಬಿಡ್ತಾರೆ. ಇನ್ನೂ ಆಗಿಲ್ವಾ, 5 years ಆಯಿತಾ, ಆಗಬೇಕಿತ್ತಲ್ಲ, ಇಷ್ಟರಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ನೋಡಿ, ನಿಮಗೆ ಇರಬೇಕು, ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ ಇರಬೇಕು, ಚೆಕ್ ಮಾಡಿಸಿ, ಹಂಗೆ ಹಿಂಗೆ ತುಂಬ ತಲೆಗೆ ಕೋಪ ಬರ್ಸ್ಬಿಡೋ ರೇಂಜಿಗೆ ಮಾತಾಡ್ತಾರೆ. ಏನೋರು ₹1 ಕೊಡೋದಿಲ್ಲ, ಇಲ್ಲ ಹೋಗಿ ತೋರಿಸೋದಿಲ್ಲ. ಜಸ್ಟ್ ನೋವು ಯಾವ ರೇಂಜಿಗೆ ಮಾಡ್ಬೋದು ಅಷ್ಟು ರೇಂಜ್ವರೆಗೂ ತೊಗೊಂಡು ಹೋಗ್ತಾರೆ. ಹಾಗೆಯೇ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆ್ಯಕ್ಚುಲಾಗಿ ಅವ್ರವ್ರ ಲೈಫ್ ಅವ್ರವ್ರು ಲೀಡ್ ಮಾಡಬೇಕು. ಆಗೋ ಟೈಮ್ಗೆ ಎಲ್ಲ ಆಗಬೇಕು. ನಾವು ಅದನ್ನು ಆಗಬೇಕು ಅಂದ್ಕೋತೀವಿ, ಬಟ್ ಆಗೋ ಟೈಮ್ಗೆ ಅಲ್ವ ಎಲ್ಲನೂ ಆಗೋದು. ಅದೇ ರೀತಿ ಎಲ್ಲ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿರುತ್ತೆ. ಜಸ್ಟ್ ನಾವು ಆ ರೋಲ್ನ ಪ್ಲೇ ಮಾಡ್ತಾ ಇರ್ತೀವಿ ಅಷ್ಟೇ. ಮಾತಾಡೋರು ತುಂಬ ಮಾತಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಇದಾಗಿತ್ತು ನಂದು ಪ್ರೆಗ್ನೆನ್ಸಿ ಜರ್ನಿ. ಸೊ ಎಲ್ಲ ನಮ್ಮ ಟೀಚರ್ಸು ಮತ್ತು ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲರೂ ಬಂದು ನನಗೆ ಬೇಬಿ ಗರ್ಲ್ ಆಗಲಿ ಅಂತ ವಿಶ್ ಮಾಡಿದ್ರು, ಫಸ್ಟ್ ಬೇಬಿ ಬಾಯ್ ಇರೋದ್ರಿಂದ.
ಸೊ ತುಂಬ ಖುಷಿ ಆಯಿತು. ಹಾಗೆಯೇ ಫುಲ್ಲು ಈಗ ಸೀಮಂತದ ವ್ಲಾಗ್ನ ಎಂಡ್ ಮಾಡೋಂಥ ಟೈಮ್. ಲಾಸ್ಟಲ್ಲಿ ಆರತಿ ಮಾಡಿಬಿಟ್ಟು ಎಂಡ್ ಮಾಡ್ತಾರೆ. ಸೊ ಸಾಂಗ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ದೀಪ ಬೆಳಗ್ಬಿಟ್ಟು ಆರತಿ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ. ಟೈಮ್ 10:30 ಆಗ್ತಾ ಬರ್ತಿದೆ. ಸೊ ಹಂಗಾಗಿ ಎಬ್ಸೋವಂಥ ಟೈಮ್. ಈಗ ಎಲ್ಲ ಶಾಸ್ತ್ರಗಳು ಮುಗಿದು ಎಬ್ಬಿಸ್ತಾರೆ. ಇದೇ ಥರನೇ ನೀವು ಸಿಚುವೇಶನ್ಸ್ನ ಫೇಸ್ ಮಾಡಿದ್ದೀರಾ, ಈ ಥರ ಜನಗಳು ಹೇಳಿಕೆ ಎಲ್ಲ ಕೇಳಿ ಬೇಜಾರು ಮಾಡ್ಕೊಂಡಿದ್ದೀರ ಅಂದರೆ ಇದೆಲ್ಲ ಮೈಂಡ್ಗೆ ಹಾಕ್ಕೋಬೇಡಿ. ಇದ್ದಿದ್ದೆ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಸೊ ಇದನ್ನು ನಿಮಗೆ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಬೇಕು ಅನಿಸ್ತು. ಸೊ ಶೇರ್ ಮಾಡಿದೆ. ವಿಡಿಯೋ ಹೇಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಾಚ್ ಮಾಡ್ತಾರೆ ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು. ಬಾಯ್ ಬಾಯ್ ಆಲ್.